ಸಿದ್ಧಾರೂಢರ ಜ್ಯೋತಿ ಯಾತ್ರೆಗೆ ವಿಧಾನಸಭೆಯ ಉಪಸಭಾಪತಿ ರುದ್ರಪ್ಪ ಲಮಾಣಿ ಚಾಲನೆ. ವೈದಿಕ ಚಿಂತನೆಯ ಶೈವ ಅದ್ವೈತ ಸಿದ್ಧಾಂತವನ್ನು ಒಪ್ಪಿಕೊಂಡು ದೇಶಾದ್ಯಂತ ವಿಶೇಷವಾಗಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಗೋವಾ ರಾಜ್ಯಗಳ ಹಳ್ಳಿಗಳಲ್ಲಿ ಅನೇಕ ಅನುಯಾಯಿಗಳನ್ನು ಹೊಂದಿದ ಶ್ರೀ ಸಿದ್ಧಾರೂಢರ 190ನೇ ಜಯಂತ್ಯೋತ್ಸವ ಮತ್ತು ಗುರುನಾಥರೂಢರ 115ನೆಯ ಜಯಂತ್ಯೋತ್ಸವ ನಿಮಿತ್ತ 56 ದಿನಗಳ ಕಾಲ ಜ್ಯೋತಿ ಯಾತ್ರೆ ಸಂಚರಿಸಲಿದೆ. ಶ್ರೀ ಸಿದ್ಧಾರೂಢರ ಜನ್ಮಸ್ಥಳವಾದ ಗಡಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬ್ರಹ್ಮ ವಿದ್ಯಾಶ್ರಮ ಶ್ರೀ ಸಿದ್ಧಾರೂಢರ ಮಠ ಚಳಕಾಪುರ ಗ್ರಾಮದಿಂದ ಹುಬ್ಬಳ್ಳಿಯಲ್ಲಿ ನಡೆಯಲಿರುವ ಸಿದ್ಧಾರೂಢರ 190ನೇ ಜಯಂತ್ಯೋತ್ಸವ, ಗುರುನಾಥರೂಢರ 115ನೇ ಜಯಂತ್ಯೋತ್ಸವ ಹಾಗೂ ಸಿದ್ಧಾರೂಢರ ಕಥಾಮೃತದ ಶತಮಾನೋತ್ಸವ ಅಂಗವಾಗಿ ಸಿದ್ಧಾರೂಢರ ಜನ್ಮಭೂಮಿ ಚಳಕಾಪುರ ಗ್ರಾಮದಲ್ಲಿ ಆಯೋಜಿಸಿದ್ದ ಸಿದ್ಧಾರೂಢರ ಜ್ಯೋತಿ ಯಾತ್ರೆಯ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಾರೂಢರ ಕನ್ನಡ ದಿನದರ್ಶಿಕೆಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಕೆ ನಟರಾಜನ್ ಬಿಡುಗಡೆಗೊಳಿಸಿದರು. ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಜ್ಯೋತಿ ರಥಯಾತ್ರೆಯು ದಿನಾಂಕ 23/12/2024 ರಿಂದ ದಿನಾಂಕ 19/2/2025 ಸುಮಾರು 56 ದಿನಗಳ ಕಾಲ ದೇಶದ ಅನೇಕ ರಾಜ್ಯಗಳಲ್ಲಿ ಸಂಚರಿಸುವ ಮೂಲಕ ದಿನಾಂಕ 18/2/2025 ಮಂಗಳವಾರ ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ಮಠಕ್ಕೆ ಆಗಮಿಸಲಿದೆ ಎಂದು ಪರಮ ಪೂಜ್ಯ ಸದ್ಗುರು ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ತಿಳಿಸಿದರು. ಬೀದರ್ನ ಚಿದಂಬರಾಶ್ರಮದ ಪೀಠಾಧಿಪತಿ ಶಿವಕುಮಾರ್ ಸ್ವಾಮೀಜಿ, ಮುಚಳಂಬದ ಪ್ರಣವಾನಂದ ಸ್ವಾಮೀಜಿ, ಚಳಕಾಪುರದ ಶಂಕರಾನಂದ ಸ್ವಾಮೀಜಿ, ಕಲಬುರಗಿಯ ಮಾತೋಶ್ರೀ ಲಕ್ಷ್ಮೀತಾಯಿ ಗುರುದೇವಾಶ್ರಮ, ಬೀದರ್ನ ಮಾತೋಶ್ರೀ ಸಿದ್ದೇಶ್ವರಿ ಮಾತಾಜಿ, ಬಬಚಡಿ ಮಠದ ಶ್ರೀ ಗಣೇಶಾನಂದ ಮಹಾರಾಜರು, ಬೆಳ್ಳೂರು ಮಠದ ಮಾತೋಶ್ರೀ ಅಮೃತಾನಂದಮಹಿ, ಬ್ಯಾಳಹಳ್ಳಿಯ ಶ್ರೀ ನಾಗಯ್ಯ ಸ್ವಾಮೀಜಿ ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್ ಬೀದರ್. ದೇಶ ದೇಶದ ತಿರುಗುತ್ತ ಭಕ್ತರ ಉದ್ಧಾರ ಮಾಡ್ಯಾರ. ದೇಶ ದೇಶದ ತಿರುಗುತ್ತ ಭಕ್ತರ ಉದ್ಧಾರ ಮಾಡ್ಯಾರ. ಸೋಶಾನ ಧ್ಯಾನ ಮನದಲ್ಲಿ ಅನುದೀನ, ಸೋಸಿ ದೇಹ ಈಶಾನ ಧ್ಯಾನ ಮನದಲ್ಲಿ ಅನುದೀನ.